ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಪೆಂಡಿಂಗ್. ತಮಗೆ ನೀಡುವಂತೆ ಆಕಾಂಕ್ಷಿಗಳಿಂದ ನಾಯಕರಿಗೆ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಕೆಲವರಿಂದ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಭಿಯನ್ನ ಮುಂದುವರಿಸಲಾಗ್ತಾ ಇದೆ. ದಿನೇಶ್ ಅಮೀನ್ ಮಟ್ಟು, ರಮೇಶ್ ಬಾಬು, ಆರತಿ ಕೃಷ್ಣ, ಸಾಗರ್ ಹೆಸರು ಪರಿಷತ್ಗೆ ಫೈನಲ್ ಆಗಿತ್ತು. ಹೈಕಮಾಂಡ್ ಒಪ್ಪಿ ಇನ್ನೇನು ರಾಜಭವನ ತಲುಪಬೇಕಾಗಿತ್ತು. ಅಷ್ಟರೊಳಗೆ ಹೈಕಮಾಂಡ್ ಮೇಲೆ ಹಲವರಿಂದ ಆಕ್ಷೇಪಣೆಯ ಆರೋಪವನ್ನು ಮಾಡಲಾಯಿತು. ಹೀಗಾಗಿ ಸಿಎಂಗೆ ಕರೆ ಮಾಡಿ ಪೆಂಡಿಂಗ್ ಇಡುವಂತೆ ಸೂಚಿಸಲಾಗಿತ್ತು. ಇದೀಗ ಪೆಂಡಿಂಗ್ ಇಟ್ಟ ಕಾರಣ ಆಕಾಂಕ್ಷಿಗಳಿಂದ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಎಂಸಿ ವೇಣುಗೋಪಾಲ್, ನಟರಾಜ್ ಗೌಡ, ಅನಿಲ್ ಕುಮಾರ್, ವಿಆರ್ ಸುದರ್ಶನ್, ಬಿಎಲ್ ಶಂಕರ್, ಉಗ್ರಪ್ಪ, ಎಚ್ಎಂ ರೇವಣ್ಣ, ಪ್ರಕಾಶ್ ರಾಠೋಡ್ ಅವರಿಂದ ಒತ್ತಡ ಹೆಚ್ಚಾಗ್ತಾ ಇರೋದು. ಸಿಎಂ ಡಿಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ಬಳಿ ಸಿಎಂ ಮತ್ತು ಡಿಸಿಎಂ ಈ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಸಿಎಂಗೆ ಕರೆ ಮಾಡಿ ಪೆಂಡಿಂಗ್ ಅನ್ನ ಇಡೋದಕ್ಕೆ ಕೆಲವು ಕಾಂಗ್ರೆಸ್ನ ನಾಯಕರುಗಳ ಮನವಿಯನ್ನ ಮಾಡಿಕೊಂಡಿದ್ರು. ದಯವಿಟ್ಟು ಈ ಪಟ್ಟಿಯನ್ನು ಮೂವ್ ಮಾಡಬೇಡಿ ಅಂತ. ಹಾಗಾಗಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಆ ವಿಚಾರದ ಬಗ್ಗೆ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಬಹುದು. ಹಾಗಾಗಿ ಯಾರ್ಯಾರಿಗೆ ಮಣೆ ಹಾಕ್ತಾರೆ, ಯಾರ್ಯಾರಿಗೆ ಕೋಕ್ ಕೊಡ್ತಾರೆ ಪ್ರಶ್ನೆ ಇದೆ. ಆಕಾಂಕ್ಷಿಗಳ ಪಟ್ಟಿ ಅಂತೂ ದೊಡ್ಡದಾಗೇ ಇದೆ. ಒಬ್ಬೊಬ್ರು ನಾಯಕರ ಮುಖಾಂತರವಾಗಿ ಒತ್ತಡ ಹೇರ್ತಾ ಇದ್ದಾರೆ. ಕೆಲವರು ನೇರವಾಗಿ ಹೈಕಮಾಂಡ್ ನಾಯಕರ ಬಳಿಗೆ ಮನವಿಯನ್ನು ಮಾಡಿದ್ದಾರೆ. ದಯವಿಟ್ಟು ನಮಗೆ ಅವಕಾಶ ಕೊಡುವಂತೆ ಮಾಡಿ, ಒಮ್ಮೆ ಅವಕಾಶ ಕೊಟ್ಟು ನೋಡಿ ಅಂತ. ಈಗಾಗಲೇ ಸಿಎಂ ಕೆಲವರ ಹೆಸರನ್ನು ಫೈನಲ್ ಮಾಡಿ ಕಳಿಸ್ಬಿಟ್ಟಿದ್ರು. ಎಲ್ಲನೂ ಓಕೆ ಆಗಿತ್ತು. ಅಷ್ಟರೊಳಗೆ ಇನ್ನೊಂದಷ್ಟು ನಾಯಕರುಗಳು ನಮಗೆ ಅವಕಾಶ ಬೇಡವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೈಗೊಳ್ತಾರೆ, ಸಿಎಂ ಮತ್ತು ಡಿಸಿಎಂಗೆ ಏನು ಸೂಚನೆ ಕೊಡ್ತಾರೆ, ಯಾರನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ, ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿ ಅಂತ ಹೇಳ್ತಾರೆ, ಅದಕ್ಕೆ ಸಿಎಂ ಡಿಸಿಎಂ ಏನು ಹೇಳಬಹುದು, ಏನು ಬದಲಾವಣೆ ಆಗಬಹುದು ಅನ್ನೋದು ಪ್ರಶ್ನೆ.